ಸ್ವಾತಂತ್ರ್ಯ ಬಂದು 73 ವರ್ಷಗಳೇ ಕಳೆದರೂ ಮೂಲಭೂತ ಸೌಕರ್ಯಗಳು ಸಿಗದೇ ಇರೋದ್ರಿಂದ ಗುಂಡ್ಲುಪೇಟೆ ತಾಲೂಕಿನ ಚಿಕ್ಕ ಯಲ್ಶೆಟ್ಟಿ ಗ್ರಾಮಸ್ಥರು ಚುನಾವಣೆ ಬಹಿಷ್ಕಾರ ಮಾಡಲು ನಿರ್ಧಾರ ಮಾಡಿದ್ದಾರೆ. ಬಂಡೀಪುರ ಅಭಯಾರಣ್ಯಕ್ಕೆ ಹೊಂದಿಕೊಂಡಿರುವಂತಹ ಬಾಚಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುವಂತಹ ಚಿಕ್ಕ ಯಲ್ಶೆಟ್ಟಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯದ ವ್ಯವಸ್ಥೆಯೇ ಇಲ್ಲ. ಬಾಚಳ್ಳಿ ರೂಟ್ ಬಸ್ ಬರಬೇಕು, ಮತ್ತೆ ಸಣ್ಣ ಪುಟ್ಟ ರಸ್ತೆಗಳಿದಾವಲ್ಲ ಅವನ್ನೆಲ್ಲ ಸರಿಪಡಿಸಬೇಕು. ನಮ್ಗೆ ಅಷ್ಟು ಮಾಡಿಕೊಟ್ರೆ ಸಾಕು. ಈಗ ಅರ್ಜೆಂಟ್ಗೆ ಇಲ್ಲಿ ವಾಟರ್ ಮೇನ್ ಸರಿಯಾಗಿಲ್ಲ. ವಾಟರ್ ಮೇನ್ ಏನ್ ಪ್ರಾಬ್ಲಮ್ ಅಂದ್ರೆ ಇವಾಗ ರೇಷನ್ ತತ್ತರಸ ಇವಾಗ ವಾಟರ್ದು ಮೇನ್ದು ಸ್ವಲ್ಪ ಸಮಸ್ಯೆ ಇದೆ. ಅವ್ರು ವಾಟರ್ ಮೇನ್ ಇಲ್ಲಿ ಅಂತ ಹಾಕ್ಬಿಟ್ಟು ಬಾಚಳಿಗೆ ಹಾಕೊಂಡಿದ್ದಾರೆ. ಅವನ್ನ ಇಲ್ಲಿ ನೋಡ್ಕೊಳ್ಳೋರಿಲ್ಲ. ನಾವೇ ಸ್ಟಾರ್ಟ್ ಮಾಡ್ಬೇಕು, ನಾವೇ ಹೋಗಿ ಗೇಟ್ ಆಫ್ ಮಾಡ್ಬೇಕು, ಎಲ್ಲ ಮಾಡ್ಬೇಕು. ನಾವು ಒಂದು ಪೈಪ್ ಹೊಡೆದವರು 3 ದಿನ 4 ದಿನ ಆಗುತ್ತೆ ರೆಡಿ ಮಾಡಿಸೋದಲ್ಲಿ. ನೀರಿನದು ಭಾರಿ ಸಮಸ್ಯೆ ಇದೆ. ಈಗ ಎಲ್ಚೆಟ್ಟಿಯಿಂದ ಅವರ ಆಫೀಸ್ ಗಂಟೆ ರೋಡ್ ಮಣ್ಣಾಕಿದ್ರು, ಗ್ರಾವಲ್ ಹಾಕಿ ಮಣ್ಣಾಕಿದ್ರು. ಮಣ್ಣು ಹಾಕಿದ್ಮೇಲೆ ಅವ್ರು ಏನು ತಂದ್ರು, ಇಲ್ಲಿ ಮ್ಯಾಪ್ ಇಲ್ಲ, ರೋಡು ಇಲ್ಲಿಂದ ಈಚೆ ರೋಡ್ ಮಾಡ್ಬೇಡಿ ಅಂತ ಹೇಳಿದ್ರು ಅಂತ. ಅವ್ರು ನಮ್ಮೊಂದಿಗೆ ಬಂದು ಹೇಳಿಲ್ಲ. ನಾವು ಹೋಗಿ ಕೇಳ್ತೀವಿ, ನಾವು ಏನು ಹೇಳಿಲ್ಲ ಅಂತ ಹೇಳಿದ್ರು ಅವರು. ಗ್ರಾಮಸ್ಥರು ಹೋಗಿ ಕೇಳ್ತೀವಿ. ಅವ್ನು ಕಂಟೆಂಟ್ ದಾನ ಏನಂತ ಹೇಳ್ದಂದ್ರೆ ಇಲ್ಲಿಂದ ಮಾಡಬೇಡಿ ಅಂತ ನಿಲ್ಲಿಸ್ಬಿಟ್ರ ಅಂತ ಹೇಳಿದ್ರು. ಪುನಃ ನಾವೆಲ್ಲ ಹೋಗಿ ಈಗ ಗ್ರಾಮಸ್ಥರೆಲ್ಲ ಹೋಗಿ ಮುತ್ತಿಗೆ ಹಾಕ್ತೀವಿ. ಅವರು ಏನಂದ್ರು ನಾವ್ ಏನು ಹೇಳಿಲ್ಲಪ್ಪ ಮಾಡ್ಲಿ ಅಂತ ಹೇಳಿದೀವಿ ಅಂದ್ರು. ಪುನಃ ಬಂದ್ ಮಾಡಲಿಲ್ಲ, ಅಷ್ಟಕ್ಕೆ ನಿಂತೋಯ್ತದು. ಐಕ ಮಕ್ಕಳ ಆಸ್ಪತ್ರೆ ಕರ್ಕ ಹೋಗಕ್ ಹಿಂಸ ಮುದುಕರು ಮುಟ್ರ ಎಲ್ಲ ಹುಷಾರಿದೆ. ಬಿದ್ಕೊಂಡ್ರ ಬಸ್ ಇಲ್ಲ, ಒಂದ್ ಏನಿಲ್ಲ, ದಾರಿ ಸರಿ ಇಲ್ಲ, ಬಸ್ ಬರಲ್ಲ. ಒಂದ್ ಕರೆಂಟ್ ಮಾಡ್ಸಾಕು, ಕರೆಂಟ್ ಇಲ್ದೇದವ್ರ ಮನ್ಗ ಕರೆಂಟ್ನು ಹಾಕಿಲ್ಲ. ಹೊಲ್ದವಕ ಪಟ್ಟ ಸಾಗೋಳಿ ಮಾಡಿಸ್ಕೊಟ್ಟಿಲ್ಲ. ಬಾರಿ ಹಿಂಸ ನಮ್ಗ ಹೋಗಕ್ಕ ಬರಕ್ಕ. ಕೇಳಿ ಮಿಸ ಅವ್ರೆಲ್ಲ ಬಂದು ಓಟ್ ಹಾಕ್ಸ್ಕೊಂಡೆಲ್ಲ ಹೋಗಿ ನಾವೆಲ್ಲ ಸ್ಟ್ರೈಕ್ ಎಲ್ಲ ಮಾಡಿ ನೋಡಾಯ್ತು ಸರ್. ಈ ಸಾರಿ ಬಹಿಷ್ಕಾರ ಮಾಡೇವ್ ಓಟ್ ಹಾಕಲ್ಲ ನಾವು. ಇಲ್ಲಿ ರೋಡ್ ಇಲ್ಲ, ಮತ್ತೆ ಕುಡಿಯೋ ಕರೆಂಟ್ ಸೌಲಭ್ಯ ಇಲ್ಲ. ಸುಮಾರು ಕೆಲವು ಜನಕ್ಕೆ ಕರೆಂಟ್ ಬಂದಿಲ್ಲ, ದುಡ್ಡು ಕಟ್ಟರ ಕೊಡ್ತಾ ಇಲ್ಲ. ದಯವಿಟ್ಟು ಅದಕ್ಕೆ ನಾವು ಬಹಿಷ್ಕಾರ ಹಾಕಿವಿ ಓಟ್ ಮಾಡಲ್ಲ ನಾವು. ಅದಕ್ಕೆ ಹಾಸ್ಪಿಟ್ಲಿ ಮಕ್ಕಳನ್ನೆಲ್ಲ ದೂರ ಕೂತ್ಕೊಂಡು ಹೋಗ್ಬೇಕು. ರೇಷನ್ 50 ರೂಪಾಯಿ ತಗೋತಾರ ಅದಕ್ಕೆ ನಮ್ಗ ಎಲ್ಲ ನೀವು ಸೌಲಭ್ಯ ಮಾಡ್ಕೊಟ್ಟ ಮಾಡದ ಓಟ್ನೇ ಮಾಡಲ್ಲ ನಾವು. ನಮ್ಗೇನು ಮಾಡ್ಕೊಟ್ಟಿಲ್ಲ. ಇಲ್ಲಿ ಬಹಿಷ್ಕಾರ ಮಾಡಿದ್ವು, ಅದಕ್ಕೂ ದಕ್ಕನಿಲ್ಲ. ಅವರು ಮುಚ್ಚಿಟ್ಬಿಟ್ರು. ಅದಕ್ಕೆ ನಾವು ಈ ಸಾರಿ ಓಟ್ನೇ ಮಾಡಲ್ಲ ಅಲ್ಲದೆ ಗ್ರಾಮದಲ್ಲಿ 35 ಕುಟುಂಬಗಳಿದ್ದು 96 ಮತದಾರರಿದ್ದಾರೆ. ಹೀಗಿದ್ರೂ ಸಹ ಗ್ರಾಮಕ್ಕೆ ಬಸ್ಸಿನ ಸೌಕರ್ಯ, ವಾರದಲ್ಲಿ ಒಮ್ಮೆಯೂ ಕುಡಿಯುವ ನೀರಿನ ವ್ಯವಸ್ಥೆಯಾಗಲಿ ಯಾವುದೂ ಇಲ್ಲ. ಅಲ್ಲದೆ ಸರ್ಕಾರದಿಂದ ನೀಡುವ ಅನ್ನಭಾಗ್ಯ ಹಕ್ಕಿಗೆ 50 ರೂಪಾಯಿ ನೀಡಿ ಖರೀದಿ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ. ಇನ್ನು ಈ ಊರಿನ ಜನ ಆಸ್ಪತ್ರೆಗೆ ಹೋಗಬೇಕು ಅಂದ್ರೆ ಬರೋಬ್ಬರಿ 20 ಕಿಲೋಮೀಟರ್ ನಡೆದುಕೊಂಡೇ ಹೋಗಬೇಕು. ಈ ವೇಳೆ ಕಾಡಿನಲ್ಲಿ ನಡೆದುಕೊಂಡು ಹೋಗುವಾಗ ಕಾಡು ಪ್ರಾಣಿಗಳು ದಾಳಿ ಮಾಡಿರುವಂತಹ ಅನೇಕ ಉದಾಹರಣೆಗಳು ಕೂಡ ಇದೆ. ಹೀಗಾಗಿ ಗ್ರಾಮಸ್ಥರು ಈ ಬಾರಿಯ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನ ಬಹಿಷ್ಕಾರ ಮಾಡಲು ನಿರ್ಧಾರ ಮಾಡಿದ್ದಾರೆ.